ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದವರನ್ನ ಮನವೊಲಿಸಿ ಅವ್ರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನದಲ್ಲಿ ಸರ್ಕಾರ ಏನೋ ಯಶಸ್ವಿ ಆಯಿತು. ಮುಖ್ಯವಾಹಿನಿಗೆ ಬರುವಾಗ ಅವ್ರು ಕೇಳಿದ್ದಂತಹ ಒಂದಷ್ಟು ಬೇಡಿಕೆಗಳಿಗೆ ನಾವು ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿತ್ತಲ್ಲ ಸರ್ಕಾರ. ಸೊ ಅದೆಲ್ಲವನ್ನ ನಂಬಿ ಮುಖ್ಯವಾಹಿನಿಗೆ ಬಂದು 1 ವರ್ಷ ಆಗಿದೆಯಂತೆ ಅವರು. ಹಾಗಾಗಿ 1 ವರ್ಷ ಹೇಗಿತ್ತು ಅವರ ಹಾದಿ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಕ್ಸಲ್ ಮುಕ್ತ ಕರ್ನಾಟಕ ಎಂದು ಸರ್ಕಾರ ಘೋಷಣೆ ಮಾಡಿ 1 ವರ್ಷ ಕಳೆದಿದೆ. 6 ನಕ್ಸಲರು ಮುಖ್ಯವಾಹಿನಿಗೆ ಸೇರಿ 1 ವರ್ಷ 3 ತಿಂಗಳು ಪೂರ್ಣಗೊಂಡಿದೆ. ಆದರೂ ಕೂಡ ಅವರಿಗಿನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. 2025ರ ಜನವರಿ 8ರಂದು ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರೆಪ್ಪ ಅರೋಲಿ, ಕೆ ವಸಂತ, ಟಿಎನ್ ಜಿಶಾ ಸೇರಿ 6 ನಕ್ಸಲರು ಮುಖ್ಯವಾಹಿನಿಗೆ ಮರಳಿದ್ರು. ಅಂದು ಬಂದವರಲ್ಲಿ ಎ ವರ್ಗದ ಪ್ರಕರಣಗಳಲ್ಲಿರುವ ನಕ್ಸಲರಿಗೆ 7.5 ಲಕ್ಷ ಮತ್ತು ಬಿ ವರ್ಗದ ಪ್ರಕರಣ ಹೊಂದಿದವರಿಗೆ 4 ಲಕ್ಷ ಆರ್ಥಿಕ ನೆರವು ಈಗಾಗಲೇ ಸಿಕ್ಕಿದೆ. ಜನವರಿ 2025ರಲ್ಲಿ ಏನು ಶರಣಾಗತಿ ಆದರು, ಅದರಲ್ಲಿ 6 ಜನ ಇದ್ದರು. 6 ಜನರಲ್ಲಿ ಎ ಕ್ಯಾಟಗರಿಯಲ್ಲಿ 4 ಜನ ಇರ್ತಾರೆ ಮತ್ತು ಬಿ ಕ್ಯಾಟಗರಿಯಲ್ಲಿ 2 ಇರ್ತಾರೆ. ಸೊ ಎ ಕ್ಯಾಟಗರಿಯಲ್ಲಿರೋರಿಗೆ 7.5 ಲಕ್ಷ, 7.5 ಲಕ್ಷ ಅವರಿಗೆ ನಾವು ಒಂದು ಬಾರಿ ಪರಿಹಾರವಾಗಿ ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ 4 ಜನಕ್ಕೂ ಈಗಾಗಲೇ 5 ಲಕ್ಷ ಪಾವತಿ ಮಾಡಿದ್ದೀವಿ. ಮುಖ್ಯವಾಹಿನಿಗೆ ಬಂದ ಅಷ್ಟೂ ನಕ್ಸಲರು ಸದ್ಯ ಜೈಲಿನಲ್ಲಿದ್ದಾರೆ. ಲತಾ, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಅರೋಲಿ, ಕೇರಳದ ಜಿಶಾ ಮತ್ತು ತಮಿಳುನಾಡಿನ ಕೆ ವಸಂತ ವಿರುದ್ಧ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯೂ ನಡೆಯುತ್ತಿದೆ. ಇನ್ನು ಎಲ್ಲ ನಕ್ಸಲರ ಮೇಲಿನ ಪ್ರಕರಣಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ರು. ಆದರೆ ವಿಶೇಷ ನ್ಯಾಯಾಲಯ ಇನ್ನೂ ಪ್ರಾರಂಭವಾಗಿಲ್ಲ ಎಂದು ಬೇಸರ ವ್ಯಕ್ತವಾಗಿದೆ. ಕಳೆದ ವರ್ಷ ಜನವರಿಯಲ್ಲೇ ಸುಮಾರು 6 ಜನ ಏನು ನಕ್ಸಲೈಟ್ ಅಂತ ಸರ್ಕಾರ ಅವರನ್ನ ಆರೋಪ ಮಾಡಿತ್ತು ಅಂಥವ್ರನ್ನ ಮುಖ್ಯವಾಹಿನಿಗೆ ಕರ್ಕೊಂಬರುವುದರಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೆಲಸ ಮಾಡಿತ್ತು. ಅವ್ರನ್ನ ಮುಖ್ಯವಾಹಿನಿಗೆ ಕರ್ಕೊಂಬಂದು, ಆದರೆ ಅವರು ಸುಮಾರು 13 ಬೇಡಿಕೆಗಳನ್ನ ಇಟ್ಟಿದ್ದರು. ಆದರೆ ಅವರ ಬೇಡಿಕೆಗಳು ಈಡೇರಲಿಲ್ಲ. ಮುಖ್ಯವಾಹಿನಿಗೆ ಬರುವ ವೇಳೆಯಲ್ಲಿ ನಕ್ಸಲರು ಪ್ರಮುಖ 18 ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದ್ರು. ಎಲ್ಲವನ್ನೂ ಈಡೇರಿಸುವ ಭರವಸೆಯನ್ನು ಸರ್ಕಾರವು ನೀಡಿತ್ತು. ಆದರೆ ಕೆಲ ಬೇಡಿಕೆಗಳನ್ನು ಮಾತ್ರ ಈಡೇರಿಸಲು ಸರ್ಕಾರದ ವತಿಯಿಂದ ಸಾಧ್ಯವಾಗಿದೆ. ಕಾನೂನು ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗ್ತಿದೆ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.